ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 22ನೇ ಕಂತಿನ 18,640 ಕೋಟಿ ರೂಪಾಯಿ ಅನುದಾನವನ್ನು ಗೌಹಾಟಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮೊತ್ತ ದೇಶದ 9 ಕೋಟಿ 32 ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆಯಾಗಲಿದ್ದು, ಯೋಜನೆಯಡಿ ಈವರೆಗೆ 4,09,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ದಾಖಲೆ ಏರಿಕೆ ಕಂಡಿದ್ದು, 2014ರಲ್ಲಿ ಇದ್ದ 252 ದಶಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆ ಪ್ರಮಾಣ 2025ರಲ್ಲಿ 357 ದಶಲಕ್ಷ ಟನ್ಗೆ ಏರಿಕೆಯಾಗಿದೆ. ತೋಟಗಾರಿಕೆ ಉತ್ಪನ್ನ 277 ದಶಲಕ್ಷ ಟನ್ನಿಂದ 369 ದಶಲಕ್ಷ ಟನ್ಗೆ ಹೆಚ್ಚಳವಾಗಿದೆ ಎಂದರು. ಕೃಷಿ ಕುರಿತ ವಿವಿಧ ಮಾಹಿತಿಯನ್ನು ರೈತರಿಗೆ ಒದಗಿಸಲು ಎಐ ಆಧಾರಿತ ಭಾರತ್ ವಿಸ್ತಾರ್ ಡಿಜಿಟಲ್ ವೇದಿಕೆ ಆರಂಭಿಸಲಾಗಿದೆ. ದೇಶದ ಯಾವುದೇ ಭಾಷೆಯಲ್ಲಿ ರೈತರು ಮಾಹಿತಿ ಪಡೆಯಬಹುದಾಗಿದೆ ಎಂದು ಹೇಳಿದರು. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕರ್ನಾಟಕದ 41,40,106 ರೈತ ಫಲಾನುಭವಿಗಳಿಗೆ ಒಟ್ಟು 828 ಕೋಟಿ ರೂಪಾಯಿ ಆರ್ಥಿಕ ನೆರವು ಟಿಬಿಟಿ ಮೂಲಕ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಲಿದೆ. 18,640 करोड़ रुपए की राशि डीबीटी के माध्यम से अंतरित करेंगे. छोटे किसानों के लिए आधार बन गई है किसान सम्मान निधि. खेती में निवेश, जरूरी कामों को पूरा करना और ग्रामीण आर्थिक सशक्तिकरण को और मजबूत करना, ये तीनों काम इससे संपन्न हुए हैं. मैं उन सभी किसान भाइयों और बहनों को बधाई देता हूं जिनके खाते में 13 मार्च को किसान सम्मान निधि आएगी.